ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇಂದು ನಡೆದ SLC ಆನ್ಯುವಲ್ ಎಕ್ಸಾಮ್ 2026ರ ಕನ್ನಡ ವಿಷಯದ ಕ್ವಶನ್ ಪೇಪರು ಸಂಪೂರ್ಣ ಕೀ ಉತ್ತರ ಸಹಿತ ನೋಡೋಣ. 100ಕ್ಕೆ 100 ಮಾರ್ಕ್ಸು ಕೀ ಉತ್ತರ ಕೊಡ್ತೇನೆ, ಕೊನೆವರೆಗೆ ನೋಡಿ. ಜೊತೆಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಎಕ್ಸಾಮ್ ಹೇಗಾಯಿತು, 100 ಅಂಕಗಳಿಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, 100 ಮಾರ್ಕ್ಸ್ಗೆ ನೀವು ಎಷ್ಟು ಬರೆದಿದ್ದೀರಾ, ನಿಮ್ಮ ಎಕ್ಸಾಮಲ್ಲಿ ಎಷ್ಟು ಬರ್ತವೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಮಾಡಲೇಬೇಕು, ಗೊತ್ತಾಗ್ತದೆ ನನಗೂ ಕೂಡ ಎಷ್ಟು ಬರ್ತವೆ ಅಂತ. ಖಂಡಿತ ಕಮೆಂಟ್ ಮಾಡಿ. ಜೊತೆಗೆ ನಾವು ಕೊಟ್ಟಿರುವ ಮೆಟೀರಿಯಲ್ ಹೆಲ್ಪ್ ಆಯಿತಾ, ಪಾಸಿಂಗ್ ಪ್ಯಾಕೇಜ್ ಸ್ಕೋರ್ ಮ್ಯಾಕ್ಸ್ ಹೆಲ್ಪ್ ಆಯಿತಾ, ಕ್ವಶನ್ ಬಂದು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಕೂಡ ಸೇಮ್ ಬಂದ್ವಿ. ನಾನು ಕೊಟ್ಟಿರುವ ಎಲ್ಲ ಕ್ವಶನ್ಗಳು ಸೇಮ್ ಟು ಸೇಮ್ ಬಂದ್ವಿ. ಕ್ವಶನ್ ಪೇಪರ್ ತುಂಬಾ ಈಸಿ ಇತ್ತು, ಅರ್ಥ ಆಯ್ತಾ. ಆಲ್ಮೋಸ್ಟ್ ಎಲ್ಲರೂ ಹೇಳೋ ಪ್ರಕಾರ ತುಂಬಾ ಈಸಿ ಇತ್ತು. ಎಲ್ಲ ಕ್ವಶನ್ಗಳು ಏನು ಕೊಟ್ಟಿದ್ವಿ ಎಲ್ಲ ರಿಪೀಟ್ ಆಗಿವೆ, ಅರ್ಥ ಆಯ್ತಾ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಕ್ವಶನ್ ಪೇಪರು ಕೀ ಉತ್ತರ ಸಹಿತ ಕೊಡ್ತೇನೆ. ಕಮೆಂಟ್ ಕೂಡ ಮಾಡಿ ಎಕ್ಸಾಮ್ ಹೇಗುತ್ತೆ ಅಂತ, ಮತ್ತೆ 100 ಮಾರ್ಕ್ಸ್ಗೆ ಎಷ್ಟು ಬರ್ಬೋದು ಒಂದು ಅಂದಾಜು ಕಮೆಂಟ್ ಹಾಕಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಆಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು SLC ಅನಾಲಿಸಿಸ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಇರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದು ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇನ್ನೇನು ನೆಕ್ಸ್ಟ್ ಎಕ್ಸಾಮು ಸೈನ್ಸು ವಿಜ್ಞಾನ ವಿಷಯದಲ್ಲಿ ನಿಮ್ಮ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಎಲ್ಲನೂ ಯೂಸ್ ಮಾಡ್ಕೊಳ್ಳಿ, ಸ್ಕೋರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಜೊತೆಗೆ ಫ್ರೆಂಡ್ಸ್ ಶೇರ್ ಮಾಡಿ, ಯಾರೆಲ್ಲ 10th ಫ್ರೆಂಡ್ಸ್ ಇದ್ದಾರೆ ನಮಗೆ ಇವತ್ತು ಬರ್ತಿದ್ದ ಎಕ್ಸಾಮು ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ. ಓಕೆ, ನೋಡ್ತಾ ಹೋಗೋಣ. ಪ್ರಥಮ ಭಾಷೆ ಕನ್ನಡ. ಒಂದನೇ ಮೇಲೆ ನಿಮಗೆ 6 ಬಹುವಿಕ ಪ್ರಶ್ನೆ ಇದು, 6 ಮಲ್ಟಿಪಲ್ಲು. ಒಂದನೇ ಕ್ವಶನ್ ನೋಡಿ, ತುಂಬ ಸಲ ಹೇಳಿದ್ದೀನಿ ನನ್ನ ಈ ಕ್ವಶನ್ ಇಂಪಾರ್ಟೆಂಟ್ ಹೇಳಿದ್ದೀನಿ. ಸೇಮ್ ಅದೇ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ ಆಪ್ಷನ್ ಡಿ. ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ 9. ಕ್ವಶನ್ ನಂಬರ್ 2, ಒದುಪೇತ ಪದವು ಈ ಸಂಧಿಗೆ ಸೇರಿದೆ. ಒದುಪೇತ ಯಾವ ಸಂಧಿ? ಇದು ಆಪ್ಷನ್ ಬಿ, ಸುವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ. ಇಲ್ಲಿ ಮಾರ್ಕ್ ಮಾಡಿದರೆ ಅವು ಸ್ವಲ್ಪ ಮಿಸ್ಟೇಕ್ ಆಗಿವೆ, ಅದು ನೋಡ್ಕೊಬೇಡಿ, ನಾನು ಹೇಳೋ ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆ 3, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಚಿಹ್ನೆ ಅದು ಆಪ್ಷನ್ ಸಿ, ವಾಕ್ಯವೇಷ್ಟನ. ಕ್ವಶನ್ ನಂಬರ್ 4, ವರ್ತಮಾನ ಕಾಲಸೂಚಕ ಪ್ರತ್ಯಯದು ಯಾವ ಪ್ರತ್ಯಯ? 4ನೇದು ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಉತ್ತರ ಸರಿಯಾದ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 5, ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಇದು. ದ್ವಿತೀಯ ವಿಭಕ್ತಿ ಕೇಳಿದರೆ ಇದು ಯಾವುದಾಗ್ಬೋದು? 5ನೇದು ಇದು ಆಪ್ಷನ್ ಎ ಆಗ್ತದೆ, ಕರ್ಮಾರ್ಥ. ಇನ್ನು ಕ್ವಶನ್ ನಂಬರ್ 6, ಮಾದ್ರ ಮಾಗದಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಯಾವ ಸಮಾಸ ಇದು? 6ನೇದು ಆಪ್ಷನ್ ಬಿ, ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು 2ನೇ ಮೇನು, ಕೆಳಗಿನಲ್ಲಿ ಮೊದಲೆರಡು ಪದಗಳು ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ. ಹೇಳಿದ್ದೆ ನಿಮಗೆ ಯಾವೆಲ್ಲ ಸಂಬಂಧಿ ಪದ ಹೇಳಿದ್ದೆ, ಆಲ್ಮೋಸ್ಟ್ ಎಲ್ಲ ಕೂಡ ಅವೇ ಕೊಟ್ಟಿದ್ದಾರೆ ನೋಡಿ. 4 ಮಾರ್ಕ್ಸಿಗೆ ಕೊಟ್ಟಿದ್ರು. 7ನೇ ಕ್ವಶನ್ನು, ಅಮೃತ ಅಮರ್ದು ಆದರೆ ಕಾರ್ಯ ಅನ್ನೋದು ಆಗ್ತದೆ ಕಜ್ಜ. ಕಾರ್ಯ ಕಜ್ಜ. ಕ್ವಶನ್ ನಂಬರ್ 8, ಅಷ್ಟು ಪರಿಮಾಣ ವಾಚಕ. 12 ಇದು ಸಂಖ್ಯಾವಾಚಕ. ನಂತರ ಪ್ರಶ್ನೆ 9, ಹಾಲ್ಜೇನು ಜೋ ನೋಡಿ, ತುತ್ತ ತುದಿ ಅನ್ನೋದು ಏನದು? ದ್ವಿರುಕ್ತಿ. ಇದು ತುತ್ತ ತುದಿ ದ್ವಿರುಕ್ತಿ. ಕ್ವಶನ್ ನಂಬರ್ 10, ನಿನಗಾಗಿ ತದಿತಂತ ಅವ್ಯಯ. ತದಿತಂತವ್ಯಯ ಪೇರ್ಮೆ ಅನ್ನೋದು ತದಿತಂತ ಭಾವನಾಮ. ಅರ್ಥ ಆಯ್ತಾ? ಭಾವನಾಮ, ತದಿತಂತ ಭಾವನಾಮ. ಒಟ್ಟಿನಲ್ಲಿ ಏನುವರೆಗೂ ನಾವು ತದಿತಂತ ಭಾವನಾಮ ಬರೀಬೇಕು. ನಂತರ 3ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1 ಅಂಕದ 7 ಪ್ರಶ್ನೆಗಳು, ಟೋಟಲ್ 7 ಅಂಕ. ಇವಂತೂ ಸೇಮ್ ಟು ಸೇಮ್ ಎಲ್ಲ ಕ್ವಶನ್ ನಾನು ಕೊಟ್ಟಿದ್ದೆಲ್ಲ ಅವೇ ಬಂದಿವೆ. ಬೇಕಾದ್ರೆ ನೋಡ್ಕೊಳ್ಳಿ, ವಿಡಿಯೋ ನೋಡ್ಕೊಳ್ಳಿ, ಬೇಕಾದ್ರೆ ಪಾಸಿಂಗ್ ಪೇಜ್ ನೋಡ್ಕೊಳ್ಳಿ, ಅಲ್ಲಿ ಕೂಡ ಕ್ವಶನ್ ಸೇಮ್ ಇವೆ. ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಕ್ವಶನ್ಗಳು ಸೇಮ್ ಇವೆ ನೋಡಿ. 11ನೇ ಕ್ವಶನ್ನು, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ತುಂಬ ಸಲ ಕ್ವಶನ್ ಹೇಳಿದ್ದೀನಿ ನಿಮಗೆ, ತುಂಬ ಸಲ ನೋಡಿದ್ದೀನಿ ಕ್ವಶನ್ನು. ಆಲ್ಮೋಸ್ಟ್ ಅದೇ ಕ್ವಶನ್ ರಿಪೀಟ್ ಆಗಿದೆ. 11ನೇ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ ನೋಡಿ. 11ನೇ ಏನದು ಆನ್ಸರು? ಮಹಮ್ಮದೀಯರ ಆಳ್ವಿಕೆ ಕಾಲದಲ್ಲಿ ಅಥವಾ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಇನ್ನು ಪ್ರಶ್ನೆಗೆ 12 ಏನು ಕ್ವಶನ್ ಇತ್ತು? 12ನೇ ಕ್ವಶನ್ನು, ಲಂಡನ್ ನಗರದಲ್ಲಿ ಪ್ರಸಿದ್ಧ ಪಡೆದ ಸಿಂಪಿಗಳ ಹೆಸರೇನು? ಸಿಂಪಿಗಳ ಹೆಸರು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರಿ ಈ ಕ್ವಶನ್ನು. 13ನೇದು ಆನ್ಸರ್ ನೋಡೋಣ. ಸೊ 13ನೇಗೆ ಆನ್ಸರ್ ನೋಡಿ. ಸೊ ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರು ಸ್ಯಾಯೋತ್ ನೋಡಿ, ಸ್ಯಾಯೋ. ನೆಕ್ಸ್ಟು 12ನೇ ಕ್ವಶನ್ ಬಿಟ್ಟೆ, 12ನೇ ಕ್ವಶನ್ ನೋಡೋಣ, ವೇಟ್ ಮಾಡಿ. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? 12ನೇ ಕ್ವಶನ್ನು ಉತ್ತರ ನೋಡೋಣ.
ನೋಡಿ ಆನ್ಸರು ಶಾನುಭೋಗರ ದುಂಡು ದುಂಡಾದ ಶಿರನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಈ ಕ್ವಶನ್ ಕೂಡ ತುಂಬ ರಿಪೀಟ್ ಆಗಿದೆ. ಇನ್ನು ಕ್ವಶನ್ ನಂಬರ್ 13. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು? ಇದಾಯಿತು. 14ನೇದು, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಲೆಂದು ಹೇಳಲು ಕಾರಣವೇನು? ಈ ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್ ಇತ್ತು, ಕೇಳಿದ್ದಾರೆ. 14ನೇ ಕ್ವಶನ್ನು ನೋಡಿ, ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುವಿಕೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಲೆಂದು ಹೇಳಿದನು. ಇನ್ನು ಪ್ರಶ್ನೆ ಸಂಖ್ಯೆ 15. ಸೊ ಇದನ್ನು ಕೂಡ ಹೇಳಿದ ನಿಮಗೆ ಬರ್ತಾಯಿದೆ ಅಂತ ಕೇಳಿದ್ದಾರೆ ನೋಡಿ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಎಲ್ಲಿದೆ? ಈ ಕ್ವಶನ್ ಕೂಡ ಕೇಳ್ತಾರೆ ಅಂತ ಕೇಳಿದ್ದಾರೆ ನೋಡಿ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮವು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆ ಇದೆ. ಕೇವಲ ನೀವು ಬಾಗಲಕೋಟೆ ಜಿಲ್ಲೆ ಬರೆದರೂ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 16. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಇದು ಕೂಡ ಈಸಿ ಇತ್ತು. 16ನೇದು. ಸೊ ಈಸಿ ಇರ್ತದೆ, ಈಸಿ ಅಂತ ಹೇಳಬೇಕು, ಅರ್ಥ ಆಯ್ತಾ? ಅದಷ್ಟೇ ಹೇಳ್ತೀನಿ. ಎಲ್ಲ ಕ್ವಶನ್ ಈಸಿ ಇರಲಿಲ್ಲ, ಆದರೆ ಕೆಲವೊಂದಿಷ್ಟು ಕ್ವಶನ್ಗಳು ಈಸಿ ಇದ್ದು. ಪರಶುರಾಮನು ದ್ರೋಣನಿಗೆ ಮಣ್ಣಿನ ಮಡಿಕೆಯಲ್ಲಿ ಅರ್ಘ್ಯವನ್ನು ನೀಡಿದನು. ಎಲ್ಲಿ? ಮಣ್ಣಿನ ಮಡಿಕೆಯಲ್ಲಿ. ಇನ್ನು 17ನೇ ಕ್ವಶನು, ಪುಟ್ಟಪೂರಿ ಅಮ್ಮ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? 17ನೇ ಕ್ವಶನು ಆನ್ಸರ್ ನೋಡೋಣ. ಪುಟ್ಟಪೂರಿ ಅಮ್ಮ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಎಕ್ಸಾಕ್ಟ್ ಏನು? ಬಾಲರವಿ ಸರಿಯಾದ ಉತ್ತರ. ತುಂಬ ಜನ ಬೇರೆ ಬರೆದಿದ್ದಾರೆ ಆನ್ಸರು, ಆದರೆ ಬಾಲರವಿ ಸರಿಯಾದ ಉತ್ತರ. ಇನ್ನು 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇವೇನು? 2 ಅಂಕದ ಪ್ರಶ್ನೆಗಳು 10 ಇದು. ಟೋಟಲಾಗಿ 20 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 15ನೇ ಕ್ವಶನ್ನು, ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ಲಿಪಿಯ ಜಾಡುವನ್ನು ಕೇಳಿದರು. ಸೊ ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕಿಡುವ ಅವಶ್ಯಕತೆ ಉಂಟಾಯಿತು. ದಿನಗೂಲಿಗೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಗೀಚುವ ಮೂಲಕ ಲಿಪಿಯ ಜಾಡು ಆರಂಭಗೊಂಡಿತು. ನಂತರ 9ನೇ ಕ್ವಶನ್ನು ಏನು ಕೊಟ್ಟಿದ್ರು? 19ನೇ ಕ್ವಶನ್ನು, ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ. ವಿದ್ಯಾಭ್ಯಾಸವನ್ನು ಕೇಳಿದರು. ವಿದ್ಯಾಭ್ಯಾಸ ಕುರಿತನ್ನು 19 ನೋಡಿ. ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿಯನ್ನು ಶಿಕ್ಷಣವನ್ನು ಪಡೆದರು. ಮೈಸೂರು ದಿವಾನ್ ಸಿ ರಂಗಾಚಾರ್ಯ ಅವರಿಂದ ವಿದ್ಯಾರ್ಥಿ ವೇತನ ಪಡೆದು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದರು. ಇನ್ನು 20ನೇ ಕ್ವಶನ್ನು. ಸೊ ತುಂಬ ಸಮಯ ಆಗ್ತದೆ, ಬೇಗ ಕ್ವಶನ್ ಕೊಟ್ಬಿಡ್ತೇನೆ ನಿಮಗೆ. ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಹೆಸರಿಸಿ. ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು 20ನೇ ಕ್ವಶನ್ನು. ಸೊ ಉಲ್ವರ್ತ್ ಏನೆಲ್ಲ ಸಿಗ್ತವೆ? 20ನೇ ಕ್ವಶನ್ನು ಏನೆಲ್ಲ ನೋಡಿ. ಬೂಟು, ಕಾಲು ಚೀಲ, ಚೆನ್ನ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅರ್ಥ ಆಯ್ತಾ? ಇವನ್ನೆಲ್ಲ ಬರಬೇಕಾಗಿತ್ತು. ನಂತರ 21ನೇ ಕ್ವಶನ್ನು, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವು? ಆಮೇಲೆ 22 ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? 23 ಹಲಗಲಿಗೆ ದಂಡು ಬರಲು ಕಾರಣವೇನು? 24 ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ವಿವರಿಸಿ. ವೇಟ್ ಮಾಡಿ, ಉತ್ತರ ಕೊಡ್ತೀನಿ. 25 ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. 26 ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ? 27 ರಾಜರ ಪ್ರಕೃತಿ ಹೇಗಿರುತ್ತದೆ? ಇವೆಲ್ಲ ಕ್ವಶನ್ಗೆ ಆನ್ಸರ್ ನೋಡೋಣ. ಎಷ್ಟರಿಂದ? 21ರಿಂದ 27ರವರೆಗೆ. 21ರಿಂದ 27ರವರೆಗೆ ಆನ್ಸರ್ ಕೊಡ್ತೀನಿ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ನೋಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. 21, ಆಮೇಲೆ 22, 23, 24, 25, 26 ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ಸೊ ತುಂಬ ಸಮಯ ಇಲ್ಲ ನಮಗೆ. ನೆಕ್ಸ್ಟ್ ಎಕ್ಸಾಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಬರೀ ಇಲ್ಲೇ ಕೊಡೋಕೆ ಹೋಗಬೇಡಿ. ಮುಂದಿನ ಪರೀಕ್ಷೆ ಓದ್ಕೊಳ್ಳಿ 27. ನಂತರ